ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತು ಪರಿಸರ ವಿಜ್ಞಾನ ಅಥವಾ ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿ ಈ ಕೋರ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಪಾರ್ಟ್ 1 ಆಗಿರುತ್ತೆ. ಸೊ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬಿಡಿ, ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಈ ಥರ ನಾವು ಒಂದೊಂದೇ ಟಾಪಿಕ್ಸ್ಗಳನ್ನು ಕೂಡ ಕವರ್ ಮಾಡ್ತಾ ಹೋಗ್ತಾರಣ. ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿಯಲ್ಲಿ ಓವರಾಲ್ ಏನೇನು ಇಂಪಾರ್ಟೆಂಟ್ ಇರುತ್ತೆ, ಏನೇನು ಬೇಕು ನಮಗೆ ಎಲ್ಲದನ್ನೂ ಕೂಡ ಕವರ್ ಮಾಡ್ಕೊಂಡಿರೋಣ. ಇದು ಪಾರ್ಟ್ 1. ತುಂಬಾ ಪಾರ್ಟ್ಸ್ ಬರುತ್ತೆ. ಇದನ್ನು ಪ್ಲೇ ಲಿಸ್ಟ್ ಆಗಿ ಕೂಡ ಮಾಡಿ ಇಟ್ಟಿರ್ತೀವಿ ನಾವು, ಅದನ್ನು ಕೂಡ ನೀವು ನೋಡ್ಕೊಂಡಿರ್ಬೋದು. ಫಸ್ಟು ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿಯಲ್ಲಿ ನಾವೇನು ತಿಳ್ಕೊಂಡಿರ್ಬೇಕು ಅಂತಂದರೆ, ಈಕೋಲಾಜಿ ಅಂದರೆ ಏನು ಅಂತ. ಈಕೋಲಾಜಿ ಅಂದರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರ್ಬೇಕು. ಸೊ ಸ್ಟಡಿ ಆಫ್ ಈಕೋಸಿಸ್ಟಮಿಗೆ ನಾವು ಈಕೋಲಾಜಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ಟಡಿ ಆಫ್ ಈಕೋಸಿಸ್ಟಮಿಗೆ ನಾವೇನಂತ ಕರಿತೀವಿ, ಈಕೋಲಾಜಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸರಿ, ಈಗ ಈಕೋಸಿಸ್ಟಮ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ನಮಗೆ ಇನ್ನೊಂದು ವರ್ಡು ಇಂಪಾರ್ಟೆಂಟು. ಅದೇನು ಅಂತಂದರೆ ಎನ್ವೈರ್ಮೆಂಟ್. ಸೊ ಎನ್ವೈರ್ಮೆಂಟ್ ಅಂದರೆ ಏನು ಅದನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ಈಕೋಲಾಜಿ ಅಂತಂದರೆ ಈಕೋಸಿಸ್ಟಮಿನ ಸ್ಟಡಿಗೆ ಈಕೋಲಾಜಿ ಅಂತ ಹೇಳ್ಬಿಟ್ಟು ಕರಿತೀವಂತೆ. ಈಕೋಸಿಸ್ಟಮ್ ಅಂದರೆ ಏನು ಅಂತ ನಾವು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎನ್ವೈರ್ಮೆಂಟ್ ಅಂತಂದರೆ ಏನು ಅಂತ ನಾವು ನೋಡ್ಕೋಬೇಕು. ಏನೇನು ನಮ್ಮ ಸುತ್ತಮುತ್ತ ಇದೆಯಲ್ಲ ಎಲ್ಲದಕ್ಕೂ ನಾವು ಎನ್ವೈರ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದೇನು ಎವ್ರಿಥಿಂಗ್ ಅರೌಂಡ್ ಅಸ್. ಎವ್ರಿಥಿಂಗ್ ಅರೌಂಡ್ ಅಸ್ ಈಸ್ ಎನ್ವೈರ್ಮೆಂಟ್. ಸೊ ಏನೇನು ನಮ್ಮ ಸುತ್ತಮುತ್ತಲು ಇದೆಯಲ್ಲ ಇದೆಲ್ಲದೂ ಕೂಡ ಸ್ಟ್ಯಾಟಿಕ್ ಆಗಿಲ್ಲ, ಎಲ್ಲದೂ ಕೂಡ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ಅಂತಂದರೆ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ, ಸ್ಟ್ಯಾಟಿಕ್ ಆಗಿಲ್ಲ. ಅದನ್ನು ಡೈನಮಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಕ್ಕೆ ನಾವು ಎಕ್ಸಾಂಪಲ್ ನೋಡ್ಕೋಬೇಕು ಅಂತಂದರೆ, ಈಗ ನ್ಯಾಚುರಲ್ ಎನ್ವೈರ್ಮೆಂಟ್ ಆಗಿರುತ್ತೆ, ಅದಾದಮೇಲೆ ಪೊಲಿಟಿಕ್ಸಿಗೆ ಒಂದು ಎನ್ವೈರ್ಮೆಂಟ್ ಇರುತ್ತೆ, ಪೊಲಿಟಿಕಲ್ ಎನ್ವೈರ್ಮೆಂಟು, ಅದಾದಮೇಲೆ ಕಲ್ಚರಲ್ ಎನ್ವೈರ್ಮೆಂಟು, ಈ ಥರ ಬೇರೆ ಬೇರೆ ಥರದ್ದು ಎನ್ವೈರ್ಮೆಂಟು ಇರುತ್ತೆ. ಇವೆಲ್ಲದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದರೆ, ಇದು ಸ್ಟ್ಯಾಟಿಕ್ ಇರಲ್ಲ, ನಾಟ್ ಸ್ಟ್ಯಾಟಿಕ್ ಯಾವಾಗಲೂ ಕೂಡ ಚೇಂಜು ಆಗ್ತಾ ಇರುತ್ತೆ. ಈಗ ಎಕ್ಸಾಂಪಲಿಗೆ ನಾವು ಫಿಶನ್ನು ತೊಗೊಳೋಣ. ಸೊ ಯಾವುದೋ ಒಂದು ಫಿಶನ್ನು ತೊಗೊಳೋಣ. ಫಿಶ್ ಅಂತ ಹೇಳಿ ತೊಗೊಂಡಾಗ ನಮಗೆ ಇದರಲ್ಲಿ 2 ಥರದ್ದು ಎನ್ವೈರ್ಮೆಂಟ್ ಇರುತ್ತೆ. ಒಂದು ಫಿಶ್ ಒಳಗಡೆನೇ ಒಂದು ಎನ್ವೈರ್ಮೆಂಟ್ ಇರುತ್ತೆ, ಇನ್ಸೈಡ್ ಎನ್ವೈರ್ಮೆಂಟು, ಇನ್ನೊಂದು ಔಟ್ಸೈಡು. ಸೊ ಫಿಶ್ ಒಳಗಡೆನೇ ಒಂದು ಎನ್ವೈರ್ಮೆಂಟ್ ಇರುತ್ತೆ. ಈ ಎನ್ವೈರ್ಮೆಂಟ್ ಬಂದ್ಬಿಟ್ಟು ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ. ಬಟ್ ಫಿಶ್ ಹೊರಗಡೆ ಇರೋವಂಥ ಎನ್ವೈರ್ಮೆಂಟು ಅದು ಯಾವಾಗಲೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ಲು ನೀರಿರುತ್ತೆ, ನೀರಿನ ಟೆಂಪ್ರೇಚರು, ಅದಾದಮೇಲೆ ಒಳಗಡೆ ಇರುವಂಥ ಪೊಲ್ಯೂಷನ್ನು, ಇವೆಲ್ಲದೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಫಿಶ್ ಒಳಗಡೆ ಇರುವಂಥ ಎನ್ವೈರ್ಮೆಂಟು ಅದರ ಬಾಡಿ ರಿಲೇಟಿವ್ಲಿ ಸ್ಟೇಬಲ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಎನ್ವೈರ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿಬೋದು. ಒಂದು ಎಕ್ಸಾಂಪಲ್ ಅದು. ಸೊ ವಾಪಸ್ ಬರೋಣ. ಇಲ್ಲಿ ಈಕೋಸಿಸ್ಟಮ್ ಅಂತಂದರೆ ಏನು? ಈಕೋಸಿಸ್ಟಮ್ ಅಂತಂದರೆ ಇಲ್ಲಿ ನಾವು ಎನ್ವೈರ್ಮೆಂಟ್ ನೋಡ್ಕೊಂಡ್ವಲ್ಲ. ಸೊ ಎನ್ವೈರ್ಮೆಂಟಲ್ಲಿ ಲಿವಿಂಗು ಇತ್ತು, ನಾನ್ ಲಿವಿಂಗು ಇತ್ತು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಇನ್ಸೈಡ್ ಎನ್ವೈರ್ಮೆಂಟ್ ಅಂತ ನಾವು ನೋಡ್ಕೊಂಡ್ವಿ, ಔಟ್ಸೈಡ್ ಎನ್ವೈರ್ಮೆಂಟ್ ಅಂತ ನಾವು ನೋಡ್ಕೊಂಡ್ವಿ. ಸೊ ಈ ಲಿವಿಂಗ್ ಎನ್ವೈರ್ಮೆಂಟು ಮತ್ತು ನಾನ್ ಲಿವಿಂಗ್ ಎನ್ವೈರ್ಮೆಂಟು, ಅಥವಾ ಲಿವಿಂಗ್ ಕಾಂಪೊನೆಂಟು ಮತ್ತು ನಾನ್ ಲಿವಿಂಗ್ ಕಾಂಪೊನೆಂಟ್ಸು ಎರಡೂ ಮಧ್ಯದಲ್ಲಿ ಯಾವ ಥರ ಇಂಟರ್ಯಾಕ್ಟ್ ಮಾಡ್ತಾ ಇರ್ತವೆ ಅದನ್ನು ನಾವು ಈಕೋಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ ಥರ ಲಿವಿಂಗು ಮತ್ತು ನಾನ್ ಲಿವಿಂಗ್ ಕಾಂಪೊನೆಂಟು ಎನ್ವೈರ್ಮೆಂಟಿಂದು ಇಂಟರ್ಯಾಕ್ಟ್ ಮಾಡ್ತಾ ಇರ್ತವೆ, ಒಂದರ ಜೊತೆ ಒಂದು ಯಾವ ಥರ ಇರ್ತವೆ, ಅದನ್ನು ನಾವೇನಂತ ಕರಿತೀವಿ, ಈಕೋಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಎನ್ವೈರ್ಮೆಂಟ್ ಅಂತಂದ್ರೆ ಏನು, ಈಕೋಸಿಸ್ಟಮ್ ಅಂತಂದರೆ ಏನು ಅಂತ. ಇದಕ್ಕೆ ನಾವೇನಂತ ಕರಿತೀವಿ, ಲಿವಿಂಗ್ ಸಿಸ್ಟಮ್ ಇದ್ದಿದ್ರೆ, ಲಿವಿಂಗ್ ಏನಾದರೂ ಆರ್ಗನಿಸಮ್ಸ್ ಅವೆಲ್ಲ ಇದ್ದರೆ ಅವನ್ನು ನಾವು ಬಯೋಟಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ನಾನ್ ಲಿವಿಂಗಿಗೆ ನಾವು ಬಯೋಟಿಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ಇಷ್ಟು ಬೇಸಿಕ್ಸ್ ಅಂತೂ ಯೂಶ್ವಲಿ ಯಾವುದೇ ಎನ್ವೈರ್ಮೆಂಟ್ ರಿಲೇಟೆಡ್ ನೋಡ್ಕೊಂಡಿದ್ರೆ ಫಸ್ಟ್ ಪೇಜಲ್ಲೇ ನೀವು ನೋಡ್ಕೊಂಡಿರ್ತೀರ. ಇನ್ನು ಮೇಲೆ ನಾವು ಎಕ್ಸ್ಟ್ರಾ ಏನೇನು ಇನ್ಫಾರ್ಮೇಷನ್ ಇರುತ್ತೆ ಅವನ್ನೆಲ್ಲದನ್ನೂ ಕೂಡ ನೋಡ್ತಾ ಹೋಗೋಣ. ಇವಾಗ ಯಾವಾಗಲೂ ಕೂಡ ಒಂದು ಈಕೋಸಿಸ್ಟಮ್ ಅಂತ ಹೇಳ್ಬಿಟ್ಟು ನಾವು ತೊಗೊಂಡ್ರೆ ಅದು ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಇರುತ್ತೆ. ಈಗ ಎಕ್ಸಾಂಪಲು ನೀವು ಕೂಡ ಎಷ್ಟೊಂದು ಕಡೆ ನೋಡ್ಕೊಂಡಿರಬೇಕು. ಈಗ ನಮ್ಮ ಅರ್ತ್ ಇವಾಗ ಏನಿದೆಯಲ್ಲ, ಇವಾಗಿರೋವಂಥದ್ದು ನಾವಿಲ್ಲಿ ಮ್ಯಾನ್ ಮೇಡ್ ಥಿಂಗ್ಸಿಂದ ಏನು ಮಾಡ್ತಾಯಿದ್ದೀವಿ, ಮ್ಯಾನ್ ಮೇಡ್ ಆಬ್ಜೆಕ್ಟ್ಸು, ಮ್ಯಾನ್ ಮೇಡ್ ಥಿಂಗ್ಸಿಂದ ಏನು ಮಾಡ್ತಾಯಿದ್ದೀವಿ, ಇದರಲ್ಲಿ ಪೊಲ್ಯೂಷನ್ ತುಂಬ ಜಾಸ್ತಿ ಮಾಡ್ತಾಯಿದ್ದೀವಿ.
ಕರೆಕ್ಟ್ ಅಲ್ವಾ? ಸೊ ಪೊಲ್ಯೂಷನ್ ತುಂಬ ಜಾಸ್ತಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀವು ಇನ್ನೊಂದು ಕಾನ್ಸೆಪ್ಟ್ ಕೇಳಿರ್ಬೋದು, ಈಗ ಅರ್ತಿಗೆ ಯಾವ ಥರ ಇದೆ ಆ ಥರ ಹಾಗೆ ಬಿಟ್ಟುಬಿಟ್ರೆ, ನಾವೇನು ಅದರಲ್ಲಿ ಇಂಟರ್ಫಿಯರ್ ಮಾಡಲಿಲ್ಲ ಅಂತಂದರೆ ತನ್ನಷ್ಟಕ್ಕೆ ತಾನೇ ವಾಪಸ್ಸು ಸರಿಯಾಗೋಗ್ಬಿಡತ್ತೆ ಅಂತ ಆಗ್ಬಿಟ್ಟು. ಯಾಕೆ ಅಂತಂದರೆ ಯಾವಾಗಲೂ ಕೂಡ ಎನ್ವೈರ್ಮೆಂಟ್ನ ನಾವು ನೋಡ್ಕೋಬೇಕು ಅಂತಂದರೆ ಎನ್ವೈರ್ಮೆಂಟ್ ಯಾವಾಗಲೂ ಕೂಡ ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರುತ್ತೆ. ಎನ್ವೈರ್ಮೆಂಟು ಅಥವಾ ಈಕೋಸಿಸ್ಟಮು ಯಾವಾಗಲೂ ಕೂಡ ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರುತ್ತೆ. ಯಾವ ರೀತಿಯಲ್ಲಿ ಈಕ್ವಿಲಿಬ್ರಿಯಮ್ ಮೇಂಟೈನ್ ಮಾಡಬೇಕು ಅಂತ ನೋಡ್ಕೊತಾ ಇರುತ್ತೆ ಅಂತಂದರೆ ಇದು ಹೋಮಿಯೋಸ್ಟಾಸಿಸ್ ರೀತಿಯಲ್ಲಿ. ಹೋಮಿಯೋಸ್ಟಾಸಿಸ್ ಅಂತಂದರೆ ಏನು? ತನ್ನಷ್ಟಕ್ಕೆ ತಾನೇ ಅದು ಅಡಾಪ್ಟ್ ಮಾಡಿಕೊಂಡು ರೆಗ್ಯುಲೇಟ್ ಮಾಡ್ಕೊಳ್ಳೋವಂಥದ್ದು. ಯಾಕೆ ಅಂತಂದರೆ ತನ್ನಷ್ಟಕ್ಕೆ ತಾನೇ ಅಡಾಪ್ಟು ರೆಗ್ಯುಲೇಟ್ ಯಾಕೆ ಮಾಡ್ಕೊಳ್ಳುತ್ತೆ ಅಂತಂದರೆ ಅದು ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ. ಸೊ ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿವರೆಗೂ ನಿಮಗೆಲ್ಲ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಕಾಲಜಿ ಅಂದರೆ ಏನು, ಎನ್ವೈರ್ಮೆಂಟ್ ಅಂದರೆ ಏನು, ಈಕೋಸಿಸ್ಟಮು, ಬಯೋಟಿಕ್ಕು, ಹೋಮಿಯೋಸ್ಟಾಸಿಸ್ಸು. ನೆಕ್ಸ್ಟು ನಾವು ಈಕೋಟೋನ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಇವಾಗ ನಾವು ಇಷ್ಟೊತ್ತು ಏನು ನೋಡ್ಕೊಂಡಿರೋಂಥದ್ದು ಈ ಥರದೊಂದು ಎನ್ವೈರ್ಮೆಂಟ್ ಇರುತ್ತೆ. ಇದರಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸು ಇರ್ತವೆ, ಅದಾದಮೇಲೆ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸು ಕೂಡ ಇರ್ತವೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಓವರಾಲ್ ಆಗಿ ನಾವು ಈ ಕೋರ್ಸಲ್ಲಿ ಈ ಎನ್ವೈರ್ಮೆಂಟು ಮತ್ತು ಇದ್ರ ಒಳಗಡೆ ಯಾವ ಥರ ಇದೆ, ಇದ್ರ ಮೇಲ್ಗಡೆ ಬೇರೆ ಫ್ಯಾಕ್ಟರ್ಸ್ ಯಾವ ಥರ ಅಫೆಕ್ಟ್ ಆಗ್ತಾ ಇದೆ, ಯಾವ ಥರ ಎವಲ್ಯೂಷನ್ ಆಯಿತು, ಏನೇನು ಕಾನ್ಸೆಪ್ಟು, ಇಂಡಿಯಾ ಏನೇನು ರೂಲ್ಸ್ ಮಾಡ್ಕೊಂಡಿದೆ, ಯಾವ್ಯಾವ ಸಮಿಟ್ಸ್ ಮಾಡ್ಕೊಂಡಿರ್ತವೆ, ಅವನ್ನೆಲ್ಲದನ್ನೂ ಕೂಡ ನಾವು ನೋಡ್ಕೊಳ್ಳೋವಂಥದ್ದು. ಸೊ ಇಲ್ಲಿವರೆಗೂ ನಾವು ಬೇಸಿಕ್ಸ್ ನೋಡ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡ್ಕೋಬೇಕಾಗಿರುವಂಥದ್ದು ಈಕೋಟೋನ್ ಅಂದರೆ ಏನು ಅಂತ. ಈಕೋಟೋನ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ಇವಾಗ ನೋಡ್ಕೊಳ್ಳೋಣ. ಈಕೋಟೋನ್ ಅಂತಂದರೆ ನೀವು ಒಂದೇ ಲೈನಲ್ಲಿ ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಇದನ್ನು ಒಂದು ಟ್ರಾನ್ಸಿಷನ್ ಝೋನ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಟ್ರಾನ್ಸಿಷನ್ ಝೋನಿಗೆ ನಾವು ಈಕೋಟೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಕ್ಕೆ ಈ ಇಮೇಜ್ ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇಮೇಜಲ್ಲಿ ನೀವು ನೋಡ್ಕೊಳ್ಳಿ, ಇಲ್ಲೇನಿದೆ ಇಮೇಜಲ್ಲಿ, ಈ ಕಡೆ ನಮಗೆ ಫಾರೆಸ್ಟ್ ಇದೆ. ಇಲ್ಲಿ ನೋಡಿ ಗ್ರೇ ಶೇಡ್ ಇರೋವಂಥ ಏರಿಯಾ ಎಲ್ಲದು ಕೂಡ ನಮಗೇನು ಫಾರೆಸ್ಟು. ಈ ಕಡೆ ಬಂದ್ಬಿಟ್ಟು ಲ್ಯಾಂಡು, ನಾರ್ಮಲ್ ಲ್ಯಾಂಡು ಅಂತಂದರೆ ಇಲ್ಲಿ ಫಾರೆಸ್ಟ್ ಇಲ್ಲ, ಅದಕ್ಕೆ ನಾನ್ ಫಾರೆಸ್ಟು, ಇಲ್ಲ ಅಂತಂದರೆ ಓಪನ್ ಅಂತ. ಸೊ ಈ ಫಾರೆಸ್ಟು ಮತ್ತು ನಾನ್ ಫಾರೆಸ್ಟ್ ಮಧ್ಯದಲ್ಲಿ ಒಂದು ಝೋನ್ ಬರುತ್ತಲ್ಲ, ಈ ಝೋನ್ ಒಳಗಡೆಯಿಂದ ಹೋದ್ರೇ ನಮಗೆ ಫಾರೆಸ್ಟ್ ಬರುತ್ತೆ. ಈ ಝೋನ್ ಒಳಗಡೆಯಿಂದ ಬಂದರೆ ಫಾರೆಸ್ಟು ಹೋಗುತ್ತೆ ಅಂತಂದರೆ ವಾಪಸ್ ಉಳ್ಕೊಳ್ಳುತ್ತೆ ಫಾರೆಸ್ಟು. ಸೊ ಈ ಮಧ್ಯದಲ್ಲಿರುವಂಥ ಝೋನಿಗೆ ನಾವೇನಂತ ಕರಿತೀವಿ, ಈಕೋಟೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಮಧ್ಯದಲ್ಲಿರುವಂಥ ಝೋನಿಗೆ ನಾವೇನಂತ ಕರಿತೀವಿ, ಈಕೋಟೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಕೋಟೋನ್ ಅಂತಂದ್ರೇನು? ಇದೊಂದು ಟ್ರಾನ್ಸಿಷನ್ ಝೋನು. ಯಾವುದ್ರ ಮಧ್ಯದಲ್ಲಿ? ಎರಡು ಬೇರೆ ಬೇರೆ ಥರದ್ದು ಈಕೋಸಿಸ್ಟಮ್ ಮಧ್ಯದಲ್ಲಿ. ಎಕ್ಸಾಂಪಲ್ಲು ನಾವು ನೋಡ್ಕೊಂಡಿರೋಂಥದ್ದು ಫಾರೆಸ್ಟು ಮತ್ತು ನಾನ್ ಫಾರೆಸ್ಟು ಏರಿಯಾ. ಸೊ ಇದಕ್ಕೆ ಬೇರೆ ಎಕ್ಸಾಂಪಲ್ಸು ನಾವು ನೋಡ್ಕೋಬೇಕು ಅಂತಂದರೆ ಇನ್ನೊಂದು ಎಕ್ಸಾಂಪಲ್ ನಿಮಗೆ ಮ್ಯಾಂಗ್ರೋವ್ಸ್ ಅಂತ ನೀವು ಕೇಳಿರ್ತೀರ. ಸೊ ಮ್ಯಾಂಗ್ರೋವ್ಸ್ ಅಂತಂದರೆ ಏನು? ಮ್ಯಾಂಗ್ರೋವ್ಸು ಕೂಡ ಒಂದು ಈಕೋಟೋನ್. ಯಾಕೆ ಈಕೋಟೋನ್ ಅದು? ಯಾಕೆ ಅಂತಂದರೆ ಮರೈನು ಮತ್ತು ಟೆರೆಸ್ಟ್ರಿಯಲ್ಲು ಅಂತಂದರೆ ಇವಾಗ ನೀರು ಮತ್ತು ಟೆರೆಸ್ಟ್ರಿಯಲ್ಲು ಲ್ಯಾಂಡು ಮಧ್ಯದಲ್ಲಿ ನಮಗೆ ಏನಿರುತ್ತೆ, ಮ್ಯಾಂಗ್ರೋವ್ಸ್ ಇರುತ್ತೆ. ಸೊ ಮಧ್ಯದಲ್ಲಿ ನಮಗೆ ಮ್ಯಾಂಗ್ರೋವ್ಸ್ ಇರುತ್ತೆ. ಇದು ಯಾಕೆ ಯೂಸ್ ಆಗುತ್ತೆ? ಇದು ಅಕಸ್ಮಾತ್ ಏನಾದರೂ ಓವರ್ಫ್ಲೋ, ನೀರೇನಾದ್ರು ಓವರ್ಫ್ಲೋ ಆಗ್ತಾಯಿದ್ರೆ ಇಲ್ಲಿ ಇರುವಂಥದ್ದು ನಮಗೆ ಪ್ಲ್ಯಾಂಟ್ಸು ಇವೆಲ್ಲದು ಇರ್ತಾವಲ್ಲ, ಅವೆಲ್ಲದು ಕೂಡ ನಮಗೆ ಇವನ್ನು ಯೂಸ್ ಮಾಡ್ಕೊಳ್ಳುತ್ತೆ, ತಡೆಯುತ್ತೆ. ಏನಾದ್ರು ಫ್ಲಡ್ ಏನಾದ್ರು ಜಾಸ್ತಿ ಬಂದರೆ ಇಲ್ಲಿ ರಿವರ್ ಬ್ಯಾಂಕ್ ಹತ್ರ ಇಲ್ಲಿ ನಮಗೆ ತಡೀತಾ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಮ್ಯಾಂಗ್ರೋವ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಮ್ಯಾಂಗ್ರೋವ್ಸು ಕೂಡ ಒಂದು ಈಕೋಟೋನು. ಯಾಕಂತಂದರೆ ಅದು ಲ್ಯಾಂಡು, ಟೆರೆಸ್ಟ್ರಿಯಲ್ ಲ್ಯಾಂಡು ಮತ್ತು ನಮಗೆ ಮರೀನು ಮಧ್ಯದಲ್ಲಿ ಇರೋವಂಥದ್ದು. ಸೊ ಅದಕ್ಕೆ ಈ ಸ್ಪೆಷಾಲಿಟಿ ಏನು ಈಕೋಟೋನಿಂದು ಅಂತಂದರೆ ಯಾವಾಗಲೂ ಕೂಡ ಇಲ್ಲಿ ನಮಗೆ ಎಡ್ಜ್ ಎಫೆಕ್ಟ್ ವರ್ಕ್ ಆಗ್ತಾ ಇರುತ್ತೆ. ಅಂದರೆ ಇವಾಗ ನಾವು ಮ್ಯಾಂಗ್ರೋವ್ಸ್ ಅಂತ ತೊಗೊಂಡಾಗ ಇಲ್ಲಿ ನಮಗೆ ವಾಟರ್ ಇತ್ತು, ಹಾಗೆ ಇಲ್ಲಿ ನಮಗೆ ಲ್ಯಾಂಡ್ ಇತ್ತು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಮಧ್ಯದಲ್ಲಿರುವಂಥ ಝೋನಿಗೆ ನಾವೇನಂತ ಕರಿತೀವಿ, ನಾವು ಮ್ಯಾಂಗ್ರೋವ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಮ್ಯಾಂಗ್ರೋವ್ಸಲ್ಲಿ ಯಾವಾಗಲೂ ಕೂಡ ನೀವೇನಾದರೂ ನೋಡ್ಕೊಂಡಿದ್ರೆ ಫಿಶ್ಶಿಂಗು ಜಾಸ್ತಿ ಮಾಡ್ತಾರೆ ಇಲ್ಲಿ. ಸೊ ಫಿಶ್ಶು ತುಂಬ ಚೆನ್ನಾಗಿ ಸಿಗುತ್ತೆ. ಈಗ ನಿಮಗೆ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಇವಾಗ ನಮಗೆ ಕಾಳಿ ನದಿ ಇದೆ, ಕರ್ನಾಟಕದಲ್ಲಿ ಕಾಳಿ ನದಿ ಇದೆಯಲ್ಲ. ಸೊ ದಾಂಡೇಲಿಯಿಂದ ಬಂದ್ಬಿಟ್ಟು ನಮಗೆ ಇಲ್ಲಿ ಕಾರವಾರಲ್ಲಿ ಅದು ಜಾಯ್ನ್ ಆಗುತ್ತೆ, ಓಷನ್ಗೆ ಕಾರವಾರಲ್ಲಿ ಜಾಯ್ನ್ ಆಗುತ್ತೆ. ಸೊ ಕಾರವಾರಲ್ಲಿ ಜಾಯ್ನ್ ಆಗಬೇಕಾದ್ರೆ ಅದಕ್ಕೆ ಇಲ್ಲಿ ಸಮುದ್ರ ಇದೆ. ಸೊ ಇಲ್ಲಿ ಕಾಳಿ ನದಿ ಬಂದ್ಬಿಟ್ಟು ಇದು ರಿವರ್ ಅಲ್ವಾ. ಸೊ ಇದೇ ಬೇರೆ ಈಕೋಟೋನು. ಸೊ ಇದೇ ಬೇರೆ ಈಕೋಸಿಸ್ಟಮು ಅಥವಾ ಇದೇ ಬೇರೆ ಎನ್ವೈರ್ಮೆಂಟು. ಇಲ್ಲಿ ಓಷನೇ ಬೇರೆ ಎನ್ವೈರ್ಮೆಂಟು. ಸೊ ಇವೆರಡರ ಮಧ್ಯದಲ್ಲೂ ಕೂಡ ನಮಗೆ ಇಲ್ಲಿ ವಾರ್ಮ್ ವಾಟರ್ ಸಿಗುತ್ತೆ. ಇವೆಲ್ಲ ಎರಡೂ ಕೂಡ ಜಾಯಿನ್ ಆಗುತ್ತಲ್ಲ ನಮಗೆ,
ಇಲ್ಲಿ ಫಿಶಿಂಗು ತುಂಬ ಜಾಸ್ತಿ ನಡೀತಾ ಇರುತ್ತೆ, ಅದಕ್ಕೆ ಫಿಶಿಂಗ್ ಹಬ್ಬಾಗಿ ನಾವು ನೋಡ್ಕೊತೀವಿ ಕಾರವಾರನೂ ಕೂಡ. ಸೊ ಈ ಥರ ಒಂದು ಈಕೋ ಟೋನ್ ಅಂತ ಏನಿರುತ್ತಲ್ಲ, ಅಲ್ಲಿ ಯಾವಾಗಲೂ ಕೂಡ ನಮಗೆ ನಂಬರ್ ಆಫ್ ಸ್ಪೀಷೀಸು ತುಂಬ ಜಾಸ್ತಿ ಇರುತ್ತೆ. ಈಕೋ ಟೋನಲ್ಲಿ ನಂಬರ್ ಆಫ್ ಸ್ಪೀಷೀಸು ಯಾವಾಗಲೂ ಕೂಡ ಅಲ್ಲಿ ಜಾಸ್ತಿ ಇರುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ, ಇದಕ್ಕೆ ನಾವು ಎಡ್ಜ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಕ್ಕೆ ನಾವು ಎಡ್ಜ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವತ್ತು ಈ ಸ್ಪೀಷೀಸ್ ಏನಿರುತ್ತಲ್ಲ, ಇಲ್ಲಿ ಮತ್ತು ಇಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಮಧ್ಯದಲ್ಲಿ ಜಾಸ್ತಿ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಎಡ್ಜ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಕೋ ಟೋನ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಎಡ್ಜ್ ಎಫೆಕ್ಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಬಂದ್ಬಿಟ್ಟು ನೀಶ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರಬೇಕು. ನೀಶ್ ಅಂದರೆ ಏನು ಅಂತ, ನೀಶ್ ಇನ್ನು ಡಿಕ್ಷನರಿ ಮೀನಿಂಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಯುನೀಕ್ ಅಂತ ಹೇಳ್ಬಿಟ್ಟು. ಸೊ ಯುನೀಕ್ ಅಂತ ಹೇಳ್ಬಿಟ್ಟು, ಈಗ ಎಕ್ಸಾಂಪಲು ನೀವು ಏನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡ್ಕೊಂಡಿದ್ರೆ, ಆವಾಗ ನಿಮಗೆ ತುಂಬ ಜಾಸ್ತಿ ಜನ ಏನು ಸಜೆಸ್ಟ್ ಮಾಡ್ತಾರೆ, ನಿಮ್ಮದೇ ಆಗಿರುವಂಥ ನೀಶ್ ಯಾವುದು ಅಂತ ಡಿಸೈಡ್ ಮಾಡಿ ಅಂತಂದರೆ, ನಿಮ್ಮದೇ ಆಗಿರುವಂಥದ್ದು ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ. ಈಗ ಎಕ್ಸಾಂಪಲ್ ಏನಾದ್ರು ಎಜುಕೇಷನ್ ಚಾನಲ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ ಅಂತಂದರೆ, ಇದರಲ್ಲೂ ಕೂಡ ನಿಮ್ದು ಯಾವುದು ನೀಶು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ. ಅಂತಂದರೆ ಇದರಲ್ಲೂ ಕೂಡ ನಿಮ್ದು ಯಾವುದು ಫೀಲ್ಡು, ಈ ಎಕ್ಸಾಂಪಲು KPSCನ, UPSCನ, ಅದಾದಮೇಲೆ ಇದರಲ್ಲೂ ಕೂಡ ನೀಶ್ ಬರುತ್ತೆ. ಇದರಲ್ಲಿ ಯಾವ ಸಬ್ಜೆಕ್ಟ್ ಹೇಳ್ಕೊಡ್ತೀರಾ ನೀವು, ಹಿಸ್ಟ್ರಿ ಹೇಳ್ಕೊಡ್ತೀರಾ, ಪಾಲಿಟಿ ಹೇಳ್ಕೊಡ್ತೀರಾ, ಜಾಗ್ರಫಿ ಹೇಳ್ಕೊಡ್ತೀರಾ, UPSCಯಲ್ಲೂ ಅಷ್ಟೇ ಇದರಲ್ಲೂ ಯಾವ ಸಬ್ಜೆಕ್ಟ್ ಹೇಳ್ಕೊಡ್ತೀರಾ, ಎಕ್ಸಾಂಪಲ್ ಇದು. ಅಂತಂದರೆ ನೀಶ್ ಅಂತಂದರೆ ಏನು, ಯುನೀಕ್ ಆಗಿರುವಂಥದ್ದು. ಅದೇ ನಾವು ಎನ್ವೈರ್ಮೆಂಟಲ್ಲಿ ನೀಶ್ ಅಂದರೆ ಏನಂತ ಆಗುತ್ತೆ, ಎನ್ವೈರ್ಮೆಂಟಲ್ಲಿ ನೀಶ್ ಅಂತಂದರೆ ಯುನೀಕ್ ರೋಲ್ ಆಗುತ್ತೆ, ಒಂದು ರೋಲು ಅಥವಾ ಯಾವುದಾದ್ರು ಒಂದು ಪ್ಲೇಸು ಆ ಸ್ಪೀಷೀಸಿಂದು ಈಕೋಸಿಸ್ಟಮಲ್ಲಿ. ಈಗ ಯಾವುದೋ ಒಂದು ಫಿಶ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಯಾವುದೋ ಒಂದು ಫಿಶ್. ಸೊ ಈ ಫಿಶ್ಶಿಂದು ರೋಲ್ ಏನಿದೆ, ಅದಾದಮೇಲೆ ಯಾವ ಪ್ಲೇಸಲ್ಲಿ ಅದಿರುತ್ತೆ. ಈಗ ಎಲ್ಲ ಫಿಶ್ಶು ಕೂಡ ಒಂದೇ ಕಡೆ ಇರಲ್ಲ ಅಲ್ವಾ. ಸೊ ಅದಕ್ಕೆ ಆ ಪರ್ಟಿಕ್ಯುಲರ್ ಫಿಶ್ಶಿಂದು ರೋಲ್ ಏನಿದೆ, ಅದಾದಮೇಲೆ ಪರ್ಟಿಕ್ಯುಲರ್ ಫಿಶ್ಶಿಂದು ಪ್ಲೇಸ್ ಎಲ್ಲಿದೆ, ಅದು ಅದಕ್ಕಷ್ಟೇ ಇರುತ್ತೆ, ಬೇರೆ ಫಿಶ್ಶಿಗೆ ಆ ಥರ ಇರಲ್ಲ. ಸೊ ಅವ್ರು ಯಾಕೆ ಈ ಥರ ಮೇಂಟೈನ್ ಮಾಡ್ಕೊತಾ ಇರ್ತಾರೆ ಅಂತಂದರೆ, ಎನ್ವೈರ್ಮೆಂಟಲ್ಲಿ ಈಕ್ವಿಲಿಬ್ರಿಯಮ್ ಇರಬೇಕು ಅಂತ. ಈಗ ಶಾರ್ಕ್ ಇರೋ ಕಡೆ ಚಿಕ್ಕ ಚಿಕ್ಕ ಮೀನು ಹೋಗಿ ಉಳ್ಕೊಂಡ್ಬಿಟ್ರೆ ಅವೇನಾಗ್ತವೆ, ಅವೆಲ್ಲದೂ ಕೂಡ ಶಾರ್ಕು ತಿನ್ಕೊಂಡ್ಬಿಟ್ಟಿರುತ್ತೆ. ಅದೇ ಥರದ್ದು ಎನ್ವೈರ್ಮೆಂಟಲ್ಲಿ ಎಲ್ಲದಕ್ಕೂ ಕೂಡ ಪರ್ಟಿಕ್ಯುಲರಾಗಿ ಅದಕ್ಕೆ ಆಗಿರುವಂಥ ರೋಲ್ಸ್ ಇರ್ತವೆ. ಅದಕ್ಕೆ ಏನಂತ ಕರಿತೀವಿ, ಯುನೀಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯುನೀಕ್ ಫಂಕ್ಷನಲ್ ರೋಲ್ ಅಥವಾ ಪ್ಲೇಸ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಒಂದೇ ವರ್ಡು ನೀಶ್ ಅಂತ. ನೋಡಿ, ಪ್ರತಿಯೊಂದು ಟೈಮು ಕೂಡ ಈ ಝೋನ್ನ ನಾವು ಮಧ್ಯದಲ್ಲಿ ಬರುವಂಥ ಝೋನು, ಫಾರೆಸ್ಟು ಮತ್ತು ನಾನ್ ಫಾರೆಸ್ಟ್ ಮಧ್ಯದಲ್ಲಿ ಬರುವಂಥ ಝೋನು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಟೈಮು ಕೂಡ ಕರೆಯೋಕ್ಕಾಗಲ್ಲ. ಅದಕ್ಕೆ ಅದನ್ನು ಚಿಕ್ಕದಾಗಿ ಒಂದು ವರ್ಡ್ ಇಟ್ಬಿಟ್ಟಿರ್ತೀವಿ, ಈಕೋ ಟೋನ್ ಅಂತ. ಅದೇ ಥರ ಪ್ರತಿಯೊಂದಕ್ಕೂ ಬೇರೆ ಬೇರೆ ರೋಲ್ಸ್ ಇರುತ್ತೆ, ಪ್ರತಿಯೊಂದು ಕೂಡ ಬೇರೆ ಬೇರೆ ಪ್ಲೇಸಲ್ಲಿರುತ್ತೆ ಈಕೋಸಿಸ್ಟಮಲ್ಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಟೈಮು ಅಷ್ಟು ದೊಡ್ಡದಾಗಿ ಹೇಳೋಕ್ಕಾಗಲ್ಲ. ಅದಕ್ಕೆ ಚಿಕ್ಕ ವರ್ಡ್ ಏನು ಇಟ್ಟಿದ್ದೀವಿ, ನೀಶ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ. ಸೊ ನೀಶ್ ಅಂದರೆ ಏನು, ಯುನೀಕ್ ಫಂಕ್ಷನಲ್ ರೋಲ್ ಆರ್ ಪ್ಲೇಸ್ ಆಫ್ ಅ ಸ್ಪೀಷೀಸ್. ಒಂದು ರೋಲು ಅಥವಾ ಅದರ ಪ್ಲೇಸು ಸ್ಪೀಷೀಸಿಂದು ಈಕೋಸಿಸ್ಟಮಲ್ಲಿ ಏನಿರುತ್ತೆ ಅದನ್ನು ನಾವು ನೀಶ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ನೀಶ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾವುದಕ್ಕೆ ಅಂತಂದರೆ ಕನ್ಸರ್ವೇಷನ್ ಆಫ್ ಆರ್ಗ್ಯಾನಿಸಮ್. ಸೊ ಇವಾಗ ನಾವು ನ್ಯೂಸಲ್ಲಿ ತುಂಬಾ ಜಾಸ್ತಿ ಓದ್ತಾ ಇರ್ತೀವಿ. ಈ ಎಕ್ಸಾಂಪಲ್ಲು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದೆ. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡು, ಅದಾದಮೇಲೆ ನಮಗೆ ಬೇರೆ ರೈನೋಗಳಿದ್ದಾವೆ. ಸೊ ಇವುಗಳ ಬಗ್ಗೆ ನಾವು ನ್ಯೂಸಲ್ಲಿ ಓದಿದಾಗ, ಇಲ್ಲ ಅಂತಂದರೆ ನಾವು ನಮ್ಮ ಮೆಟೀರಿಯಲ್ಗಳು ಓದಿದಾಗ ಫಸ್ಟ್ ಇಂಪಾರ್ಟೆಂಟ್ ಏನು ಥ್ರೆಟ್ ಓದ್ತೀವಿ ಅದಕ್ಕೆ ಅಂತಂದರೆ, ಅವುಗಳ ಹ್ಯಾಬಿಟ್ಯಾಟಿಗೆ ದೊಡ್ಡ ಥ್ರೆಟ್ ಇದೆ ಅಂತ. ಸೊ ಅವುಗಳ ಹ್ಯಾಬಿಟ್ಯಾಟಿಗೆ ದೊಡ್ಡ ಥ್ರೆಟ್ ಇದೆ ಅಂತ. ಹ್ಯಾಬಿಟ್ಯಾಟ್ ಅಂತಂದರೆ ಅವುಗಳು ಇರುವಂಥ ರೀಜನು. ಸೊ ಹ್ಯಾಬಿಟ್ಯಾಟಿಗೆ ದೊಡ್ಡ ಥ್ರೆಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬೇರೆ ಬೇರೆ ಆರ್ಗ್ಯಾನಿಸಮ್ಗೆ ಇರುವಂಥ ಜಾಗನೂ ಕೂಡ ಬೇರೆ ಆಗಿರುತ್ತೆ. ಮತ್ತು ಎರಡು ಸಿಮಿಲರ್ ಆರ್ಗ್ಯಾನಿಸಮ್ಸ್ಗೆ, ಎರಡು ಬೇರೆ ಬೇರೆ ಥರದ್ದು ಆರ್ಗ್ಯಾನಿಸಮ್ಸ್ಗೆ ಸೇಮ್ ಆಗಿರುವಂಥ ಜಾಗ ಇರಲ್ಲ. ಅಂತಂದರೆ ಟೂ ಸ್ಪೀಸೀಸ್ ವಿಲ್ ಹ್ಯಾವ್ ಐಡೆಂಟಿಕಲ್ ನೀಶ್ ಅಂತ ಹೇಳ್ಬಿಟ್ಟು. ಸೊ ಇದು ಕನ್ಸರ್ವೇಷನ್ ಆಫ್ ಆರ್ಗ್ಯಾನಿಸಮ್ಗೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ನಾವು ಎಕ್ಸಾಂಪಲ್ ನೋಡಬೇಕು ಅಂತಂದರೆ, ಬೇರೆ ಬೇರೆ ರೀಜನಲ್ಲಿ ಏನೇ ಇರ್ತವೆ ನಮಗೆ ಸ್ಪೀಸೀಸು, ಅವಕ್ಕೆ ನಾವು ಹ್ಯಾಬಿಟ್ಯಾಟ್ ನೀಶ್ ಅಂತ ಕರಿತೀವಿ. ಅದೇ ಥರ ಫುಡ್ ಚೈನು ಕೂಡ ಅದೇ ಥರ ಇರುತ್ತೆ, ಫುಡ್ ನೀಶ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದಮೇಲೆ ನಾವು ರೀಪ್ರೊಡಕ್ಷನು ಕೂಡ ಒಂದೊಂದು ಥರ ಮಾಡ್ತಾ ಇರ್ತವೆ. ಸೊ ಅದಕ್ಕೆ ನಾವು ರೀಪ್ರೊಡಕ್ಷನಿಂದು ನೀಶ್ ಅಂತಲೂ ಕೂಡ ಕರಿತೀವಿ. ನೀಶ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಥರ ಬೇರೆ ಬೇರೆ ಎನ್ವೈರ್ಮೆಂಟಿಗೆ, ಬೇರೆ ಬೇರೆ ಆರ್ಗ್ಯಾನಿಸಮ್ಸಿಗೆ ಬೇರೆ ಬೇರೆ ಥರದ್ದು ನೀಶ್ ಇರುತ್ತೆ.
ಸೊ ಇವುಗಳಿಂದ ನಮಗೇನು ಕಾನ್ಸೆಪ್ಟ್ ಗೊತ್ತಾಗುವಂಥದ್ದು ಅಂತಂದರೆ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ ಏನಿರ್ತಾವಲ್ಲ ಅವು ಬರೀ ಲಿವಿಂಗ್ ಆರ್ಗ್ಯಾನಿಸಮ್ ಜೊತೆ ಅಷ್ಟೇ ಇರೋಕ್ಕಾಗಲ್ಲ, ಅವು ಎನ್ವೈರ್ಮೆಂಟ್ ಜೊತೆಗೂ ಕೂಡ ಇರಬೇಕು. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಮು ಆಮೇಲೆ ಅವುಗಳು ಇರುವಂಥ ಫಿಸಿಕಲ್ ಎನ್ವೈರ್ಮೆಂಟು, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮು ಮತ್ತು ಅವುಗಳು ಇರುವಂಥ ಎನ್ವೈರ್ಮೆಂಟ್ ಏನಿರುತ್ತಲ್ಲ ಇವು ಯಾವಾಗಲೂ ಕೂಡ ಮ್ಯೂಚುವಲಿ ರಿಯಾಕ್ಟಿವ್ ಆಗಿರುತ್ತೆ. ಅದಕ್ಕೆ ನಾವು ಫಸ್ಟೇ ನೋಡ್ಕೊಂಡಿರ್ಬೇಕಾದ್ರೆ ಏನಂತಿದ್ವಿ, ಯಾವಾಗಲೂ ಕೂಡ ಎನ್ವೈರ್ಮೆಂಟು ಸ್ಟ್ಯಾಟಿಕ್ ಆಗಿರಲ್ಲ, ಡೈನಮಿಕ್ ಆಗಿರುತ್ತೆ. ಯಾಕಂತಂದರೆ ಯಾವಾಗಲೂ ಕೂಡ ಅವು ಒಂದಕ್ಕೊಂದು ರಿಯಾಕ್ಟ್ ಆಗ್ತಾ ಇರುತ್ತೆ. ಅದಾದಮೇಲೆ ಇನ್ನೊಂದು ಕಾನ್ಸೆಪ್ಟು ಏನು ನೀವು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಲಾಸ್ ಆಫ್ ಎನರ್ಜಿ ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಹೋದಾಗ. ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಫುಡ್ ಚೈನು, ಫುಡ್ ವೆಬ್ ಏನು ಡಿಸ್ಕಸ್ ಮಾಡ್ತೀವಿ ಆ ಟೈಮಲ್ಲಿ ಹೇಳಿರ್ತೀನಿ. ಬಟ್ ಇವಾಗ ಒಂದು ಚಿಕ್ಕ ಕಾನ್ಸೆಪ್ಟ್ ಕೊಟ್ಟಿರ್ತೀನಿ. ಈಗ ಎಕ್ಸಾಂಪಲು ಈ ಥರ ಫುಡ್ಡಿಂದು ಪಿರಮಿಡ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇಲ್ಲಿ ಪ್ರೊಡ್ಯೂಸರ್ಸ್ ಇದೆ, ಅದಾದಮೇಲೆ ಇಲ್ಲಿ ಕನ್ಸ್ಯೂಮರ್ಸು, ಅದಾದಮೇಲೆ ನೆಕ್ಸ್ಟ್ ಕನ್ಸ್ಯೂಮರ್ಸ್ ಆ ಥರ ಬರುತ್ತೆ. ಈಗ ಯಾವಾಗಲೂ ಕೂಡ ಇಲ್ಲಿ ಪ್ರೊಡ್ಯೂಸರ್ಸ್ ಇದೆ ಅಲ್ಲ, ಸೊ ಇಲ್ಲಿ ಪ್ರೊಡ್ಯೂಸರ್ಸ್, ಅದರ ನೆಕ್ಸ್ಟ್ ಬರುವಂಥದ್ದು ಕನ್ಸ್ಯೂಮರಲ್ಲೂ ಕೂಡ ಬೇರೆ ಬೇರೆ ಬರುತ್ತೆ. ಇವರು ಪ್ರೈಮರಿ ಕನ್ಸ್ಯೂಮರ್ಸು, ಅದಾದಮೇಲೆ ಇಲ್ಲಿ ನಮಗೆ ಸೆಕೆಂಡರಿ ಕನ್ಸ್ಯೂಮರು, ಟೆರ್ಷರಿ ಕನ್ಸ್ಯೂಮರ್ಸ್ ಆ ಥರ ಬರುತ್ತೆ. ಸೊ ಯಾವಾಗ ನಮಗೆ ಈ ಥರ ಫುಡ್ ವೆಬ್ಬಲ್ಲಿ ಅಥವಾ ಫುಡ್ ಪಿರಮಿಡಲ್ಲಿ ಮೇಲ್ಗಡೆ ಹೋಗ್ತಾ ಇರ್ತೀವಿ, ಟ್ರಾಫಿಕ್ ಲೆವೆಲಲ್ಲಿ ಮೇಲ್ಗಡೆ ಹೋಗ್ತಾ ಇರ್ತೀವಿ, ಆ ಥರ ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ಈಕಾಲಜಿದು ಪಿರಮಿಡ್ ಓದ್ತೀವಲ್ಲ ಆ ಟೈಮಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಬಟ್ ಇವಾಗ ನೀವೇನು ನೆನ್ಪಿಟ್ಕೊಂಡಿರಬೇಕು, ಲಾಸ್ ಆಫ್ ಎನರ್ಜಿ ನೆನ್ಪಿಟ್ಕೊಂಡಿರಬೇಕು. ಆಮೇಲೆ ಇನ್ನೊಂದು ಪಾಯಿಂಟು, ಇವಾಗ ಅರ್ಥನ ನಾವು ಈ ಥರ ತೊಗೊಂಡ್ರೆ ಮಧ್ಯದಲ್ಲಿ ನಮಗೆ ಈಕ್ವೇಟರ್ ಇದೆ, ಕರೆಕ್ಟ್ ಅಲ್ವಾ? ಸೊ ಮಧ್ಯದಲ್ಲಿ ನಮಗೆ ಈಕ್ವೇಟರ್ ಇರುವಂಥದ್ದು ಇದು 0 ಡಿಗ್ರಿ. ಅದಾದಮೇಲೆ ಮೇಲ್ಗಡೆ ನಮಗೆ ಪೋಲ್ ಬರುತ್ತೆ, ನಾರ್ತ್ ಪೋಲು ಮತ್ತು ಸೌತ್ ಪೋಲ್ ಬರುತ್ತೆ. ಯಾವಾಗಲೂ ಕೂಡ ಇದು ಆಟೋಟ್ರೋಫ್ಸಿಂದು ನಮಗೆ ಪ್ರೊಡಕ್ಟಿವಿಟಿ ಏನಿರುತ್ತಲ್ಲ ಆ ಪ್ರೊಡಕ್ಟಿವಿಟಿ ಯಾವ ಥರ ನಾವು ಪೋಲ್ಸಿಗೆ ಹೋಗ್ತೀವಿ ಆ ಥರ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಡಿಕ್ರೀಸ್ ಇಸ್ ಪ್ರೊಡಕ್ಟಿವಿಟಿ. ಯಾಕೆ ಅಂತಂದರೆ ಇಲ್ಲಿ ಸನ್ಲೈಟು, ರೈನ್ಫಾಲು ಎಲ್ಲದೂ ಕೂಡ ಮಧ್ಯದಲ್ಲಿ ಜಾಸ್ತಿ ಇರುತ್ತೆ ನಮಗೆ. ಇದು ಯಾವ ಥರ ನಾವು ಪೋಲ್ ಕಡೆ ಹೋಗ್ತಾ ಇರ್ತೀವಿ ಆ ಥರ ನಮಗೆ ಇವೆಲ್ಲದೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಪ್ರೊಡಕ್ಟಿವಿಟಿನೂ ಕೂಡ ಪೋಲ್ ಕಡೆ ಯಾವ ಥರ ಹೋಗ್ತಾ ಇರೋ ನೀವು ಆ ಥರ ನಿಮಗೆ ಪ್ರೊಡಕ್ಟಿವಿಟಿನೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಕಾನ್ಸೆಪ್ಟು ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಈಕಾಲಜಿಕಲ್ ಸಕ್ಸೆಷನ್ ಅಂದರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರೋಣ. ನೋಟ್ಸು, PDFs ಇವುಗಳು PDF ಬೇಕು ಅಂತಂದರೆ ನಿಮಗೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಪಡ್ಕೊತಾ ಇರ್ಬೋದು. ವಿಡಿಯೋನ ಲೈಕ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ ಸೆಕೆಂಡ್ ಪಾರ್ಟಲ್ಲಿ.